ಓಕೆ. ಕಾಸಿದ್ರೇನೆ ಪ್ರಪಂಚ. ದುಡ್ಡಿಲ್ಲ ಅಂದ್ರೆ ಯಾರು ಬೆಲೆನೇ ಕೊಡಲ್ಲ. ಕಷ್ಟಕ್ಕೆ ಸುಖಕ್ಕೆ ಅಂತ ಒಬ್ರ ಜೊತೆನಲ್ಲಿ ಇದ್ರೇನೆ ದುಡ್ಡು ಬೇಕಾಗಿಲ್ಲ. ಕಷ್ಟದಲ್ಲಿ ದುಡ್ಡಿರ್ಲಿಲ್ಲ, ಪ್ರೀತಿ ಇತ್ತು ದುಡ್ಡಿರ್ಲಿಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ರಕ್ಷಿತ್ ಆಚಾರ್ಯ. ಹೇಳೋ ಇಟ್ಸ್ ಮೀ ಮಿಸ್ಟರ್ ಸಾಯಿರಾಮ್. ನಾವಿವತ್ತು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಏನಪ್ಪಾ ಅಂದ್ರೆ ಮನಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರತ್ತೆ. ಪ್ರತಿಯೊಬ್ಬ ಜೀವನದಲ್ಲೂ ಕೂಡ ಎಲ್ಲರೂ ಕೂಡ ಫೈಟ್ ಮಾಡ್ತಾ ಇರೋದು ದುಡ್ಡಿಗೋಸ್ಕರನೇ. ಹಾಗೇನೆ ನಾವು ಕೂಡ ಹಾಗಂತ ಹೇಳಿ ಕಿತ್ಲಾಡಿಲ್ಲ ಆದ್ರೆ ನಮ್ಮ ಜನರ ಹತ್ರ ಹೋಗಿ ಅವರ ಒಪಿನಿಯನ್ ಏನಿರುತ್ತೆ ಅನ್ನೋದನ್ನ ನಾವಿಬ್ರು ಕೇಳೋದಕ್ಕೆ ಹೋಗ್ತಾ ಇದೀವಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮನಿ ಬಗ್ಗೆ ಎಲ್ಲರ ಮೈಂಡ್ ಸೆಟ್ ಅಲ್ಲಿ ಏನಿದೆ ಅನ್ನೋದು ನಮಗೂ ಕೂಡ ತಿಳ್ಕೊಬೇಕು ಅಂತ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದು ಕಂಟೆಂಟ್. ಈ ಕಡೆ ಅವ್ರ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೋಬೇಕು ಅಂತಿದೀವಿ. ನೋಡೋಣ ಅವರ ತಲೆಯಲ್ಲಿ ಏನೇನ್ ಬರುತ್ತೆ ದುಡ್ಡಿನ ಬಗ್ಗೆ, ದುಡ್ಡಿದ್ರೆ ಎಲ್ಲರೂ ಕೂಡ ಹ್ಯಾಪಿ ಆಗಿರ್ತಾರ ಇಲ್ವಾ ಅನ್ನೋದನ್ನ ತಿಳ್ಕೊಳ್ಳೋಣ. ಕೊನೆವರೆಗೂ ವಿಡಿಯೋನ ನೋಡಿ, ಹಾಗೇನೆ ಸಪೋರ್ಟ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಿಮ್ಗೆ ದುಡ್ಡಿನ ಬಗ್ಗೆ ಏನ್ ಅನ್ಸುತ್ತೆ? ಅಂದ್ರೆ ದುಡ್ಡು ಎಷ್ಟು ಇಂಪಾರ್ಟೆಂಟ್ ಲೈಫ್ಗೆ ಅಂತ ಕನ್ನಡದಲ್ವಾ? ಈಗ ಮನೆ ಕೆಲಸ ಮಾಡಿ ಏನ್ ಸಾಮಾನ್ ತರಕ್ಕೆ ದುಡ್ಡು ಬೇಕು. ದುಡ್ಡಿಂದ ಏನು ಮಾಡಕ್ಕೆ ಆಗಲ್ಲ. ಅಂದ್ರೆ ದುಡ್ಡಿದ್ರೇನೆ ಎಲ್ಲ ಅಂತ ಹೇಳ್ತಾ ಇದ್ದೀರಾ, ಓಕೆನಾ? ದುಡ್ಡು ಇರ್ಬೇಕು, ಮನಸ್ಸು ಶಾಂತಿನೂ ಇರ್ಬೇಕು ಅಲ್ವಾ? ಇವಾಗ ಕೆಲವೊಬ್ಬರಷ್ಟು ಜನರ ಹತ್ರ ದುಡ್ಡು ತುಂಬಾ ಇರುತ್ತೆ, ಆದ್ರೆ ಆರೋಗ್ಯ ಇರಲ್ಲ, ನೆಮ್ಮದಿ ಇರಲ್ಲ, ಆರೋಗ್ಯ ಇರಲ್ಲ. ಏನೋ ಮನ್ಸ್ಗ ಟೆನ್ಷನ್ ಆತರ ಇರುತ್ತ. ಈಗ ಎಲ್ಲ ಇರುತ್ತಾ ದುಡ್ಡು ಇರಲ್ಲ. ನಿಮ್ ಜೀವನದಲ್ಲಿ ಯಾವಾಗ ದುಡ್ಡಿನ ಇಂಪಾರ್ಟೆನ್ಸ್ ಯಾವಾಗ ಗೊತ್ತಾಗಿದೆ? ದುಡ್ಡು ವ್ಯಾಲ್ಯೂ ಇದೆ ಅನ್ನೋದು ಯಾವಾಗ ಗೊತ್ತಾಗಿದೆ ಅಂತ? ನಮ್ಗ ಏನು ದುಡ್ಡಿಲ್ಲ ಅಂತ ಮನ್ಸಿಲ್ಲ. ದುಡ್ಡು ಯಾವಾಗ್ಲೂ ಅದ, ಆದ್ರೆ ಏನು ಈಗ ಮನ್ಸ್ಲಿ ನಮ್ಗ ನಮ್ಮ ಎಲ್ಲ ಚೆನ್ನಾಗದ. ಮನೇಲಿ ಯಜಮಾನ್ರಿಲ್ಲ ಅಂದ್ರೆ ಒಂಥರ ಬೇಜಾರದ. ಇವಾಗ ಎಲ್ಲ ದುಡ್ಡು ಎಲ್ಲ ಅದ, ಕಷ್ಟದಲ್ಲಿ ದುಡ್ಡಿರ್ಲಿಲ್ಲ, ಪ್ರೀತಿ ಇತ್ತು ದುಡ್ಡಿರ್ಲಿಲ್ಲ. ಈಗ ದುಡ್ಡು ಪ್ರೀತಿ ಇಲ್ಲ ಅಷ್ಟೇ. ತುಂಬಾ ಜನರ ಲೈಫಲ್ಲಿ ಹೆಂಗೆ ಆಗುತ್ತೆ, ದುಡ್ಡು ಇರುತ್ತೆ ನೆಮ್ಮದಿ ಇರಲ್ಲ. ಬಟ್ ಮದ್ವೆ ಆದಾಗೆಲ್ಲ ಪ್ರೀತಿ ಪ್ರೇಮ ಎಲ್ಲ ಇರುತ್ತ, ಇದೇಕು ಅಂತ ತಕೊಳಕ ದುಡ್ಡು ಇರಲ್ಲ, ಒಂಥರ ಕಷ್ಟ ಅನ್ಸುತ್ತ. ಆಗ ಒಂಥರ ಲೈಫ್ ಇರುತ್ತ. ಈಗ ಎಲ್ಲ ಅದ ಚೆನ್ನಾಗದ, ಇನ್ನೇನು ಎಲ್ಲ ತೀರದ ಆರಾಮಾಗಿ ಚೆನ್ನಾಗಿರ್ಬೋದು ಅನ್ಕೋತೀವಿ. ಅಷ್ಟೊತ್ತಿಗೆ ಪ್ರೀತಿನೇ ಇರಲ್ಲ, ಕೆಲಸಗಾರೇ ಇರಲ್ಲ ಅಲ್ವಾ? ದುಡ್ಡಿನ ವಿಷಯದಲ್ಲಿ ಯಾವತ್ತಾದ್ರೂ ಮೋಸ ಹೋಗಿದ್ರ ಮ್ಯಾಮ್? ಯಾವತ್ತಾದ್ರೂ ನಿಮ್ಮ ಸಂಬಂಧಿಕರು ರಿಲೇಷನ್ ಆತರ ಯಾರು ಅಂತ? ಓಕೆ, ಥ್ಯಾಂಕ್ ಯು. ಹಾಯ್. ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ತಾನೆ ಆಂಟಿ, ಇವಾಗ ದುಡ್ಡು ಎಷ್ಟು ಮುಖ್ಯ ಅನ್ಸುತ್ತೆ ನಿಮಗೆ? ದುಡ್ಡು ಇಂಪಾರ್ಟೆಂಟ್, ಆತರ ತುಂಬಾ ಇಂಪಾರ್ಟೆಂಟ್ ಇದೆಪ್ಪ ಈ ಕಾಲದಲ್ಲಿ ಮಾತ್ರ. ಯಾವ ತರ ಅಂದ್ರೆ ಏನಂತಾರೆ, ಫಾಸ್ಟ್ ಇದು ಅಂತಾರೆ ಒಬ್ಬೊಬ್ರು. ಆ ತರ ಇದ್ ಮಾಡ್ಕೊಂಡು ಒಬ್ಬೊಬ್ರು ಒಂದೊಂದ್ ತರ ಇದ್ ಮಾಡ್ತಾರೆ ದುಡ್ಡಿನ ಬಗ್ಗೆ. ನಿಮ್ಗೆ ಯಾವಾಗಾದ್ರೂ ತೀರಾ ದುಡ್ಡು ಬೇಕು ಆ ಪರಿಸ್ಥಿತಿಯಲ್ಲಿ ನೀವ್ ಯಾವಾಗಾದ್ರೂ ಇದ್ದೀರಾ? ಅವಾಗ ನಿಮಗೆ ಏನ್ ಅನಿಸ್ತು ದುಡ್ಡಿನ ಬಗ್ಗೆ? ಅವಾಗ ಅನಿಸ್ತು ದುಡ್ಡಿದ್ರೆ ಚೆನ್ನಾಗಿರ್ತಾ ಇತ್ತು, ಈ ಪೊಸಿಷನ್ ಬರ್ತಾ ಇದ್ದಿಲ್ಲ ಅಂತ. ಮಕ್ಕಳು ಚಿಕ್ಕವ್ರು ಇರೋವಾಗ. ಇವಾಗೆಲ್ಲ ಕನ್ನಡದವರು ಎಲ್ಲ ಕೊಡೋ ಇಲ್ಲಿ ಸೀರಿಯಸ್ಲಿ. ಇದು ಯಾರು ಬರೆದ ಕಥೆಯೋ? ನಿಜವಾಗ್ಲೂ ಕನ್ನಡದವ್ರು ಒಬ್ರು ಸಿಗ್ತಾ ಇಲ್ಲ ಮಗ ಅಲ್ಲಿ. ಮತ್ತೆ ಹೇಳಬೇಕಷ್ಟೇ, ಬೆಂಗಳೂರು ಇದು ಬಂದ್ರೆ ಕನ್ನಡದವ್ರು ಹುಡುಕ್ಬೇಕು, ಹಂಗೆ ಅವ್ರನ್ನ ಇವ್ರನ್ನ ಅಂತೇಳಿ ಹುಡುಕ್ಬೇಕು. ಕಂಟೆಂಟ್ ಶೂಟ್ ಮಾಡ್ತಾ ಇದ್ದೀವಿ ದುಡ್ಡಿನ ಬಗ್ಗೆ, ಓಕೆನಾ? ನಿಮ್ಮ ಲೈಫಲ್ಲಿ ಯಾವಾಗ ದುಡ್ಡು ಇಂಪಾರ್ಟೆಂಟ್ ಅಂತ ಅನ್ಸಿದ್ಯಾ? ಮೈನ್ ದುಡ್ಡು ಇದ್ರೇನೆ ಜೀವನ, ಅಂದ್ರೆ ಜೀವನಕ್ಕೆ ಮೇನ್ ಇಂಪಾರ್ಟೆನ್ಸ್ ಇರೋದೇ ದುಡ್ಡು. ಇವಾಗ ದುಡ್ಡು ಇದ್ರೆ ಖುಷಿಯಿಂದ ಇರ್ತೀವಿ ಅಂತ ಹೇಳ್ತಾರೆ. ಖುಷಿಯಿಂದ ದುಡ್ಡು ಜೊತೆನೆ ಒಂದು ಜೊತೆನಲ್ಲಿ ಒಬ್ರು ಎಂತಿ ಅಂತ ಇದ್ರೇನೆ ಜೀವನ. ಬರೀ ದುಡ್ಡಿದ್ರೆ ಜೀವನ ಆಗಲ್ಲ. ದುಡ್ಡಿದ್ರೆ ಮನುಷ್ಯ ಚೆನ್ನಾಗಿರ್ತಾನೆ. ಫ್ಯಾಮಿಲಿನಲ್ಲಿ ಎಂತಿನ ತರ ಇದ್ರೇನೆ ಜೀವನ ಒಳ್ಳೇದಾಗೋದು, ಇಲ್ಲಾಂದ್ರೆ ಆಗಲ್ಲ. ನಿಮ್ಗೆ ಎಷ್ಟು ದುಡ್ಡು ಇರ್ಬೇಕು ಅನ್ಸುತ್ತೆ ಜೀವನ ಮಾಡೋದಕ್ಕೆ?
ದುಡ್ಡಿಂದ ಜೊತೆನಲ್ಲಿ ಇರ್ತಾರಲ್ಲ ಅವ್ರಿದ್ರೆ ದುಡ್ಡು ಬೇಕಾಗಿಲ್ಲ. ನಮ್ ಜೊತೆನಲ್ಲಿ ಇರ್ತಾರಲ್ಲ ಅವ್ರು ಚೆನ್ನಾಗಿದ್ರೆ ನಾವು ಹಂಗನ ಸಂಪಾದಿಸ್ಬೋದು. ಕಷ್ಟಕ್ಕೆ ಸುಖಕ್ಕೆ ಅಂತ ಒಬ್ರು ಜೊತೆನಲ್ಲಿ ಇದ್ರೇನೆ ದುಡ್ಡು ಬೇಕಾಗಿಲ್ಲ. ಅವ್ರು ನಮ್ ಜೊತೆ ಸಪೋರ್ಟ್ ಮಾಡಿದ್ರೆ ಸಾಕು, ನಾವು ಹೆಂಗನ ಜೀವನ ಮಾಡ್ಬೋದು. ಇವಾಗ ಎಲ್ಲರೂ ಇದಾರೆ ನಮ್ ಜೊತೆ, ಎಲ್ಲ ಇದಾರೆ, ಫ್ಯಾಮಿಲಿ ಇದೆ, ಫ್ರೆಂಡ್ಸ್ ಇದೆ, ಎಲ್ಲರೂ ಇದಾರೆ, ಓಕೆನಾ? ಅಂದ್ರೂ ಕೂಡ ನಮ್ಮ ಹತ್ರ ಮನಿ ಇಲ್ಲ ಅಂದ್ರೂ ಜೀವನ ಮಾಡಕ್ ಆಗತ್ತಾ ಅಂತ ನಾನ್ ಕೇಳ್ತಾ ಆಗುತ್ತೆ. ಒಂದು ಸಪೋರ್ಟ್ ಆತರ ಇದ್ರೆ, 1 ರೂಪಾಯಿನಲ್ಲಿ ಜೀವನ ಮಾಡೋರು ನಮ್ ಜೊತೆನಲ್ಲಿದ್ರೆ ಮಾಡ್ಬೋದು. ಪೈಸಾ ಅಂತ ಹತ್ರ ಅವ್ರ ಜೊತೆ ಜೀವನ ಮಾಡಕ್ ಆಗಲ್ಲ. ಈಗ ಒಂದಿಷ್ಟು ಜನ ಇದಾರೆ, ಓಕೆನಾ? ಮುಂದೆ ಫ್ಯೂಚರ್ ನ ನೋಡ್ಕೊಂಡ್ಬಿಟ್ಟು ಒಂದಿಷ್ಟು ದುಡ್ಡನ್ನ ಕಲೆಕ್ಟ್ ಮಾಡಿ ಮುಂದೆ ಫ್ಯೂಚರ್ ಆಗತ್ತೆ ಅಂತ ಹೇಳಿ ದುಡ್ಡನ್ನ ಸೇವ್ ಮಾಡಿ ಇರ್ತಾರೆ. ಬಟ್ ಮುಂದೆ ಆ ದುಡ್ಡನ್ನ ಅನುಭವಿಸಕ್ಕೆ ಅವ್ರಿಗೆ ಆಗಲ್ಲ. ಏನಂತೀರ ಅದ್ರ ಬಗ್ಗೆ? ನಾವು ಮುಂದೆ ಯೋಚನೆ ಮಾಡಿದ್ರೆ ಹಿಂದೆ ಏನು ಆಗಲ್ಲ. ನಾವು ಮುಂದೆ ಅಂದ್ರೆ ನೋಡಿ, ನಾವು ಮಾಡ್ತೀರಿ, ಮನೆ ಮಾಡ್ಬೇಕು, ಇದು ಮಾಡ್ಬೇಕು, ಅದೆಲ್ಲ ಮಾಡೋದನ್ನ ಯೋಚನೆ ಮಾಡ್ತೀರಿ. ಮಾಡಿದ್ರೆ ಫ್ಯೂಚರ್ ಅಲ್ಲಿ ಇವಾಗ ನಾನು ಅದೇ ಆಕ್ಸಿಡೆಂಟ್ ಆಗ್ತದೆ, ಅದ್ ನಮ್ಗೆ ತಂದಿಲ್ಲ. ನಾವು ಇರೋದ್ರಲ್ಲಿ ಹ್ಯಾಪಿ ಆಗಿರ್ಬೇಕು. ನೋ ಬಿಪಿ, ಬಿ ಹ್ಯಾಪಿ, ಬಿಂದಾಸ್ ಆಗಿರ್ಬೇಕು. ದುಡ್ಡಿಂದ ಮೈನ್ ದುಡ್ಡೇ ಜೀವನ. ಅಂದ್ರೆ ಜೊತೆನಲ್ಲಿ ಇರ್ತಾರಲ್ಲ ಅವ್ರು ನಮ್ ಜೊತೆ ಚೆನ್ನಾಗಿದೆ, ದುಡ್ಡು ಬೇಕಾಗಿಲ್ಲ. 1 ರೂಪಾಯಿನಲ್ಲಿ ಜೀವನ ಮಾಡೋರು ನಮ್ ಜೊತೆನಲ್ಲಿದ್ರೆ 1000 ರೂಪಾಯಿ ಸಂಪಾದನೆ ಅವ್ರಲ್ಲಿ ಬೆನಿಫಿಟ್ ಅವರೇ ಇಟ್ಕೊಂಡು ನಮ್ಗೆ ಯೂಸ್ ಮಾಡಕ್ ಕೊಡ್ತಾರೆ, ಓಕೆನಾ? ಇಲ್ಲ ನಾವು ದುಡ್ಡೇನೆ ಮನೆಗೂ ಫ್ಯಾಮಿಲಿಗೂ ಟೈಮ್ ಕೊಡ್ಬೇಕು. ಇವಾಗ ನೋಡಿ, ಊರ್ ಬಿಟ್ಬಿಟ್ಟು ಬರ್ತಾರೆ ಸಂಪಾದಿಸಕ್ಕೆ, ಹೆಂಡತಿಗೆ ಬಿಟ್ಬಿಟ್ಟು ಬರ್ತಾರೆ. ಅವ್ರಿಗೆ ಮನ್ಸಿಗೆ ಶಾಂತಿ ಇರೋದಿಲ್ಲ. ಅವ್ರು ಬಂದಿರೋದು ಸಂಪಾದಿಸಕ್ಕೆ, ಓಕೆನಾ? ಮನ್ಶಾಂತಿ ಎಲ್ಲ ಐತೆ ಅವ್ರಿಗೆ. ದುಡ್ಡಿಗೋಸ್ಕರ ಬರ್ತಾರೆ, ಅದ್ರ ಮನ್ಶಾಂತಿ ಮನ್ಶಾಂತಿ ಇರೋದು ಜೊತೆನಲ್ಲಿ ಇದ್ರೇನೆ. ನಾನ್ 100 ರೂಪಾಯಿ ಸಂಪಾದಿಸಿದ್ರೆ ನಮ್ ಫ್ಯಾಮಿಲಿ ನಮ್ ಜೊತೆ ಇದ್ರೇನೆ ನನ್ಗೆ ಹ್ಯಾಪಿ. ಇಲ್ಲ ಅಂದ್ರೆ ಹ್ಯಾಪಿನೆಸ್ ಏನೂ ಇಲ್ಲ. ನಿಮ್ಗೆ ಕಷ್ಟ ಆಗತ್ತೆ ಮಗನ್ ಕೊಟ್ರೆ 1-2 ನಿಮಿಷ ಮಾತಾಡಿ. ಸರಿ, ನಾ ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ನೀವು ನಿಮ್ಮ ಅನುಭವದ ಮೇಲೆ ಒಂದು ಉತ್ತರ ಕೊಟ್ರೆ ಸಾಕು. ಓಕೆ, ನಿಮ್ಮ ಹೆಸರು? ಸಂಗೀತ. ಯಾವ ಊರು? ರಾಯಚೂರು. ಸರಿ ಅಕ್ಕ, ಇವಾಗಿರೋ ಜನರೇಷನ್ ಅಲ್ಲಿ ದುಡ್ಡು ಅನ್ನೋದು ಎಷ್ಟು ಮುಖ್ಯ? ತುಂಬಾ ಮುಖ್ಯ. ಜೀವನ ನಡೆಯೋದೇ ದುಡ್ಡಿಂದ. ನಾವು ದುಡ್ಡಿಲ್ಲ ಅಂದ್ರೆ ಯಾರು ಬೆಲೆನೇ ಕೊಡಲ್ಲ. ಸರಿ ಅಕ್ಕ, ಇವಾಗಿರೋ ಸ್ನೇಹಕ್ಕಾಗ್ಲಿ ಸಂಬಂಧಕ್ಕಾಗ್ಲಿ ದುಡ್ಡು ಅನ್ನೋ ವಿಷಯ ಬಂದ್ರೆ ಅದು ಹೆಂಗಿರುತ್ತೆ? ಯಾವ ತರ ರಿಯಾಕ್ಟ್ ಆಗುತ್ತೆ ಅದು? ಆ ಸಂಬಂಧನೇ ಹಾಳಾಗ್ಬೋದು ದುಡ್ಡಿಂದ, ಸ್ನೇಹನೂ ಕಳ್ದೋಗ್ಬೋದು. ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಇಬ್ರು ನಮ್ಮ ಮಧ್ಯದಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಇದ್ದೇ ಇರುತ್ತೆ, ಬಟ್ ಈಗಿನ ಕಾಲದಾಗ ಆತರ ಏನು ಸಿಗಲ್ಲ. ಎಲ್ಲೋ 1% ಇರೋದು. ಆಂಟಿ, ನಿಮ್ಮ ಹೆಸರು? ನನ್ನ ಹೆಸರು ಪಲ್ಲವಿ ಅಂತ ಹೇಳಿ. ಹೋಯ್ ಹಾಯ್. ನೀನು? ಆಂಟಿ ನಮ್ ಜೊತೆ ಹಾಕೋತೀನಿ. ಬಾರೋ. Your opinion about money. Money is important in your life, our life. Yeah, that's very important for our life because if we don't have money, we cannot stay here. I can't come here. Okay. I can't go anywhere. Everything we need money. If we have money, with full money, okay, but no peace. No? Peace, happy, no happy. Okay. But I have money, but no peace. What is the problem? Depend on the people, sir. Because I can't explain that. Depend on the person. ನಿಮ್ಮ ಹೆಸರು? ಓಕೆ, ಇವಾಗ ಒಂದು ಕಂಟೆಂಟ್ ಮಾಡ್ತಿದ್ವಿ, ಓಕೆನಾ? ಅಬೌಟ್ ಮನಿ, ದುಡ್ಡಿನ ಬಗ್ಗೆ. ಜನ ನಮ್ ದುಡ್ಡಿನ ಬಗ್ಗೆ ಏನ್ ಹೇಳ್ತಾರೆ ಅಂತ. ನಿಮ್ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಮನಿ, ದುಡ್ಡು? ಮನಿ ಇಸ್ ಎವ್ರಿಥಿಂಗ್. ಓಕೆ, ಕಾಸಿದ್ರೇನೆ ಪ್ರಪಂಚ ಅಷ್ಟೇ. ಕಾಸು ಇರ್ಲೇಬೇಕು. ಇವಾಗ ನನ್ನ ಫ್ರೆಂಡ್ ಜೊತೆ ಮೂವಿಗೆ ಹೋಗಿದ್ದೆ, ಕಾಸು ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಯ್ತು. ನಾವು ಸ್ಟೂಡೆಂಟ್ಸ್ ನಾವು ಅವ್ರ ಮನಿ ಪ್ಯಾಕೆಟ್ ಮನಿ ಕೊಡ್ತಾರಲ್ಲ ಮನೇಲಿ, ಅದನ್ನ ಜೋಡಿಸ್ಕೊಂಡು ಮೂವಿಗೆ ಹೋಗೋದು, ಹಂಗ್ ಮಾಡ್ತಿರ್ತೀವಿ. ಎಲ್ಲರಿಗೂ ದುಡ್ಡಿನ ವಿಚಾರದಲ್ಲಿ ಎಲ್ಲಾದ್ರೂ ಮೋಸ ಆಗಿದೆ ನಿಮ್ಗೆ ನಿಮ್ ಲೈಫ್ ಅಲ್ಲಿ? ನೋ, ಇವಾಗವರೆಗೂ ಇಲ್ಲ. ಯಾಕಂದ್ರೆ ನಾವಿನ್ನ ಸೇವಿಂಗ್ಸ್ ಏನ್ ಮಾಡ್ತಿಲ್ಲ, ಫ್ರೆಂಡ್ಸ್ಗೂ ಕೊಡ್ತಿಲ್ವಲ್ಲ, ಅದಕ್ಕೆ ಯಾರಿಗೂ ಇಲ್ಲ. ಅಂದ್ರೆ ನೀವ್ ಹೇಳೋದು ದುಡ್ಡಿದ್ರೆ ಇಂಪಾರ್ಟೆಂಟ್, ದುಡ್ಡೇ ಲೈಫ್. ಎಲ್ಲ ದುಡ್ಡೇ ಪ್ರಪಂಚ ಹಂಗಿರುತ್ತೆ. ಅದೇ ಮನಿ ಇಸ್ ಎವ್ರಿಥಿಂಗ್. ಓಕೆ, ಇವಾಗ ದುಡ್ಡಿದೆ, ನನ್ನ ಹತ್ರ 1 ಕೋಟಿ ಇದೆ, 2 crores ಇದೆ, ಓಕೆನಾ? ಅಂದ್ರೂ ಕೂಡ ಯಾರು ಇಲ್ಲ ನನ್ ಜೊತೆ. ಅವಾಗ ದುಡ್ಡನ್ನ ಇಟ್ಕೊಂಡು ಏನ್ ಮಾಡ್ತೀರಾ? ದುಡ್ಡಿನ ಇಟ್ಕೊಂಡು ಅವಾಗ ಏನು ಮಾಡಕ್ಕಾಗಲ್ಲ. ದುಡ್ಡಿನ ಜೊತೆ ಒಂದ್ ರೆಸ್ಪಾನ್ಸಿಬಿಲಿಟಿನೂ ಇರ್ಬೇಕು. ದುಡ್ಡಿದ್ರೆ ಹೆಂಗಿರ್ಬೇಕು, ದುಡ್ಡಿದ್ರು ನಾವು ಮೋಸ ಹೋಗ್ಬಾರ್ದು, ಮತ್ತೆ ಬೇರೆಯವ್ರನ್ನ ಕೀಳಾಗಿ ನೋಡ್ಬಾರ್ದು. ಅವನ ಹತ್ರ ಇಲ್ಲ, ನನ್ನ ಹತ್ರ ಇದೆ, ನಾನೇ ಕೋಟ್ಯಾಧಿಪತಿ ಅಂದ್ಬಿಟ್ಟು ನಮ್ಮ ಹತ್ರ ಇದ್ದಾಗ ಅವನ ಜೊತೆ ಶೇರ್ ಮಾಡ್ಕೊಬೇಕು. ಅವನ ಹತ್ರ ಇದ್ದಾಗ ಅವ್ನ ನನ್ ಜೊತೆ ಶೇರ್ ಮಾಡ್ಕೊಂಡ್ರೆ. ಶೇರ್ ಮಾಡಿದ್ರ? ನಾನ್ ಇವಾಗವರೆಗೂ ನನ್ ಫ್ರೆಂಡ್ಸ್ ಜೊತೆ ಇಲ್ಲ. ಅವ್ರು ಕರ್ಕೊಂಡು ಹೋದಾಗ ಅವ್ರು ತಿನ್ಸ್ತಾರೆ, ನಾನ್ ಕರ್ಕೊಂಡಾಗ ನಾನ್ ತಿನ್ಸ್ತೀನಿ, ಅಷ್ಟೇ. ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ,
ಒಂದೊಂದು ಮುತ್ತು ಕಡೆ. ಇದು ಇವಾಗಿರೋ ಜನರೇಷನ್ ಅಲ್ಲಿ ದುಡ್ಡು ಎಷ್ಟು ಮುಖ್ಯ ಅನ್ಸುತ್ತೆ ನಿಮಗೆ? ದುಡ್ಡು ತುಂಬಾ ಮುಖ್ಯ ಸರ್. ದುಡ್ಡೇ ಇಲ್ಲ. ಯಾವ ತರ ಅಂತ ಅದನ್ನ ಹೇಳಕ್ಕಾಗತ್ತಾ? ಎಲ್ಲದಕ್ಕೂ ದುಡ್ಡೇ ಬೇಕು ಸರ್. ದುಡ್ಡಿದ್ರೆ ಎಲ್ಲ ಇರುತ್ತೆ. ದೊಡ್ಡ ಮಾತಾಡಿ ಸರ್. ದುಡ್ಡೇ ಮುಖ್ಯ ಸರ್. ದುಡ್ಡೇ ಎಲ್ಲದಕ್ಕೂ ಅಲ್ವಾ? ದುಡ್ಡಿಲ್ಲ ಅಂದ್ರೆ ಏನೂ ಆಗಲ್ಲ ಇವತ್ತು. ಯಾವ ರೀತಿ ಅಂತ ಅರ್ಥ ಮಾಡ್ಸಕ್ಕಾಗಲ್ಲ. ಸೊ ದುಡ್ಡಿದ್ರೆ ಏನಿಲ್ಲ. ದುಡ್ಡಿದ್ರೇನೆ ಎಲ್ಲ ರೀತಿನಲ್ಲೂ ದುಡ್ಡಿದ್ರೇನೆ ಎಲ್ಲ ಜೀವನ ಇರುತ್ತೆ. ಸರಿ ಸರ್, ಇವಾಗ ನೀವ್ ಯಾವಾಗಾದ್ರೂ ದುಡ್ಡು ತೀರಾ ನಿಮಗೆ ಅವಶ್ಯಕತೆ ಇದ್ದಾಗ ಆ ಟೈಮಲ್ಲಿ ನಿಮಗೆ ದುಡ್ಡು ಎಷ್ಟು ಮುಖ್ಯ ಅನಿಸ್ತದೆ? ತುಂಬಾ ಟೈಮ್ ಅನ್ಸಿದೆ ಸರ್. ದುಡ್ಡೇ ಮುಖ್ಯ. ಅನುಭವ ಯಾವಾಗಾದ್ರೂ ಆಗಿದ್ಯಾ? ತುಂಬಾ ಟೈಮ್ ಆಗ್ತಿದೆ. ನಮ್ಮಂತ ಮಿಡಲ್ ಕ್ಲಾಸ್ ಜನಗಳಿಗೆ ದುಡ್ಡು ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಗುತ್ತೆ. ದುಡ್ಡಿಲ್ಲ ಅವ್ರು ಏನ್ ಮಾಡಕ್ಕಲ್ಲ ಸರ್. ದುಡ್ಡಿದ್ರೆ ಎಲ್ಲ ಇರುತ್ತೆ. ಕನ್ನಡ ಬರುತ್ತೆ. ನಿಮ್ಮ ಹೆಸರು? ಗಂಗಾಧರ್. ಎಲ್ಲಿ, ಯಾವ ಊರು? ಹಾಸನ್. ಸರಿ ಸರ್, ಇವಾಗಿರೋ ಜನರೇಷನ್ ಅಲ್ಲಿ ದುಡ್ಡು ಎಷ್ಟು ಮುಖ್ಯ ಅನ್ಕೋತೀರಾ? ದುಡ್ಡು ಮುಖ್ಯ, ಜನ ಮುಖ್ಯ. ದುಡ್ಡು ಮುಖ್ಯ ಸರಿ, ಜನ ಹೆಂಗ್ ಮುಖ್ಯ ಆಗುತ್ತೆ? ಜನ ಅಂದ್ರೆ ಫ್ರೆಂಡ್ಶಿಪ್ ಅಲ್ಲಿ ಬೆಳೀತಾ ಇದ್ರೆ ಮುಂದೆ ಹೋಗ್ತೇವೆ. ಫ್ರೆಂಡ್ಶಿಪ್ ಇಲ್ಲ ಅಂದ್ರೆ, ತಂದೆ ತಾಯಿ ಇಲ್ಲ ಅಂದ್ರೆ ನಾವು ಬೆಳೆಯಕ್ಕಾಗಲ್ಲ. ಸರಿ, ಇವಾಗ ಸ್ನೇಹ ಸಂಬಂಧದಲ್ಲಿ ದುಡ್ಡು ಅಂತ ಬಂದ್ರೆ ಅದು ಹೆಂಗಿರುತ್ತೆ? ಅದು ದುಡ್ಡು ಸ್ನೇಹ ಸಂಬಂಧದಲ್ಲಿ ಜಾಸ್ತಿ ದುಡ್ಡು ಯಾರು ಇಟ್ಕೋಬೇಕು. ಒಂದು 500,000 ಒಳಗಡೆ ಅದ್ರ ಮೇಲೆ ಇಟ್ಕೋಬೇಕು. ಅದ್ರ ಮೇಲೆ ಇಟ್ಕೊಂಡ್ರೆ ಫ್ರೆಂಡ್ಶಿಪ್ ಹಾಳಾಗುತ್ತೆ, ಸಂಬಂಧನೂ ಹಾಳಾಗೋಗುತ್ತೆ. ಕರೆಕ್ಟ್. ನನಗೆ ಹೇಳಂಗಾಯ್ತಿದ್ರು ಈ ಮಾತು, ನನಗೆ ಹೇಳಂಗಾಯ್ತು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.